ಈಗಾಗಲೇ ಆನಂದ್ ಸಿಂಗ್ ಅವರೇನು ಆಸ್ಪತ್ರೆಯಲ್ಲಿದ್ದಾರೆ. ಆನಂದ್ ಸಿಂಗ್ ಅವರನ್ನ ನೋಡೋದಕ್ಕೆ ಕೆ.ಸಿ. ವೇಣುಗೋಪಾಲ್ ಕೂಡ ಆಗಮಿಸುತ್ತಾರೆ ಅನ್ನುವಂತಹ ಮಾಹಿತಿಯು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಈಗಾಗಲೇ ಈಗಲ್ಟನ್ ರೆಸಾರ್ಟ್ ನಲ್ಲಿ ಕೈ ಶಾಸಕರ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆ.ಸಿ. ವೇಣುಗೋಪಾಲ್ ಅವರು ಈಗ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ. ಅಲ್ಲಿಂದ ನೇರವಾಗಿ ಅವರು ಆಸ್ಪತ್ರೆಗೆ ಬರುವಂತಹ ನಿರೀಕ್ಷೆ ಇದೆ. ಮೊದಲಿಗೆ ಆಸ್ಪತ್ರೆಗೆ ಭೇಟಿ ನೀಡಿ ಆನಂದ್ ಸಿಂಗ್ ಅವರ ಆರೋಗ್ಯ ವಿಚಾರಿಸಿ ನಂತರ ಅವರು ರೆಸಾರ್ಟ್ ಕಡೆಗೆ ಹೋಗ್ತಾರೆ. ರೆಸಾರ್ಟ್ ನಲ್ಲಿ ಯಾಕೆಂದ್ರೆ ನಿನ್ನೆ ನಡೆದಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ 1-to-1 ಮೀಟಿಂಗ್ ವೇಣುಗೋಪಾಲ್ ಅವರ ಜೊತೆಗೆ ನಡೆಸುವಂತಹದರ ಬಗ್ಗೆ ನಿನ್ನೆ ಚರ್ಚೆ ಆಗಿತ್ತು. ಆದ್ರೆ 1-to-1 ಮೀಟಿಂಗ್ಗೆ ಮೊದಲೇನೆ 1-to-1 ಜೊತೆಯಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡ್ತಾ ಇದ್ದಂತ ಸಭೆಯಲ್ಲಿ ಶಾಸಕರೇ ಹೊಡೆದಾಡ್ಕೊಂಡಿದ್ದಾರೆ. ಅಲ್ಲಿ ಒಂದೇ ಟೇಬಲ್ ನ ಮುಂದೆ ಹೊಡೆದಾಡ್ಕೊಂಡಿರ್ತಕ್ಕಂತಹ ಶಾಸಕರು ಆಸ್ಪತ್ರೆ ಸೇರುವಂತಹ ಪರಿಸ್ಥಿತಿ ನಿರ್ಮಾಣ ಆದಾಗ ತಮ್ಮ ಶಾಸಕರ ಶೌರ್ಯವನ್ನ ಗಮನಿಸೋದಕ್ಕೆ ಈಗ ಉಸ್ತುವಾರಿಯವರು ಕೂಡ ಬರ್ತಾ ಇದ್ದಾರೆ. ಕೇರಳದ ಕೊಚ್ಚಿಯಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ ಕೆ.ಸಿ. ವೇಣುಗೋಪಾಲ್. ಏನೋ ಆನಂದ್ ಸಿಂಗ್ ಅವರಿಗೆ ತಲೆಯ ಸ್ಕ್ಯಾನಿಂಗ್ ಅನ್ನು ಕೂಡ ಮಾಡಿದ್ದಾರೆ ವೈದ್ಯರು ಅನ್ನುವಂತಹ ಮಾಹಿತಿಯು ಕೂಡ ಇದೆ. ತಲೆಗೆ ಏಟು ಬಿದ್ದಿರುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ತಲೆಯ ಭಾಗದ ಒಂದು ಸ್ಕ್ಯಾನಿಂಗ್ ಅನ್ನು ನಡೆಸಿ ಅಂದ್ರೆ ಮೆದುಳಿನ ಸ್ಕ್ಯಾನಿಂಗ್ ಅನ್ನು ನಡೆಸಬೇಕಾಗತ್ತೆ. ಈ ಕಾರಣಕ್ಕೆ ಅಂದ್ರೆ ಒಳಗಡೆ ಏನಾದ್ರೂ ಗಾಯ ಆಗಿದ್ಯಾ, ಮೆದುಳಿನ ಭಾಗದಲ್ಲಿ ಏನಾದ್ರೂ ರಕ್ತಸ್ರಾವ ಆಗುವಂತದ್ದು ಏನಾದ್ರು ನಡೆದಿದೆ ಅಂದ್ರೆ ಎಷ್ಟು ಮಟ್ಟಿಗೆ ಇಲ್ಲಿ ನೂಕಾಟ ತಳ್ಳಾಟ ನಡೆದಿದೆ, ಅವರು ಕೆಳಗಡೆ ಬಿದ್ದಿರ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನಗಳು ಇದ್ವು. ಮತ್ತೆ ಈ ಹಿಂದೆ ಆನಂದ್ ಸಿಂಗ್ ಅವರು ಕತ್ತು ನೋವಿನಿಂದ ಬಳಲ್ತಾ ಇದ್ರು. ಹಾಗಾಗಿ ಆನಂದ್ ಸಿಂಗ್ ಅವರ ಕತ್ತು ಮತ್ತು ಬೆನ್ನು ಮೂಳೆಯ ಭಾಗವನ್ನು ಕೂಡ ತಪಾಸಣೆಯನ್ನು ನಡೆಸ್ತಾರೆ. ಅಲ್ಲೇನಾದ್ರೂ ನೋವು ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಬ್ರೈನ್ ಸ್ಕ್ಯಾನಿಂಗ್ ಏನ್ ಮಾಡಿಸಿದ್ದಾರೆ, ಮೆದುಳಿನ ಸ್ಕ್ಯಾನಿಂಗ್ ಏನ್ ಮಾಡಿದ್ದಾರೆ, ಅದರ ರಿಪೋರ್ಟ್ ಇನ್ನಷ್ಟೇ ವೈದ್ಯರಿಗೂ ಕೂಡ ಲಭಿಸಬೇಕಾಗಿದೆ. ಅದರ ಬಗ್ಗೆ ಕಂಪ್ಲೀಟ್ ಆದಂತ ವಿವರಗಳನ್ನ ವೈದ್ಯರು ಇನ್ನಷ್ಟೇ ಕಲೆಕ್ಟ್ ಮಾಡ್ಕೊಳ್ಬೇಕಾಗಿದೆ ಅನ್ನುವಂತಹ ಒಂದು ವಿಚಾರವೂ ಕೂಡ ಇರುವಂತದ್ದು. ಕಣ್ಣಿಗೆ ಬಲಗಣ್ಣಿನ ಭಾಗಕ್ಕೆ ಅವ್ರಿಗೆ ಏಟು ಬಿದ್ದಿದೆ ಅನ್ನುವಂಥದ್ದು ಮತ್ತು ತಲೆಗೂ ಕೂಡ ಪೆಟ್ಟಾಗಿದೆ ಅನ್ನುವಂಥದ್ದು. ಅಂದ್ರೆ ಅಲ್ಲಿ ಮುಖ್ಯವಾಗಿ ಹೊರಗಡೆ ಏಟಿನ ಭಾಗಗಳು ಅಂದ್ರೆ ಗುರುತುಗಳಿಲ್ಲ. ಅದೇ ಕಾರಣಕ್ಕೆ ಇವರೆಲ್ಲರೂ ಕೂಡ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇರುವಂತದ್ದು ಕಾಂಗ್ರೆಸ್ನ ನಾಯಕರು. ಏನ್ ಸ್ಟಿಚ್ ಇದ್ರೆ ತೋರಿಸಿ ನೋಡೋಣ, ಎಲ್ಲಿದೆ ಸ್ಟಿಚ್ ಆಗಿದೆ ಅನ್ನೋದನ್ನ ತೋರಿಸಿ ನೋಡೋಣ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದ್ರೆ ಸ್ಟಿಚ್ ಆಗಿದೆಯೋ ಇಲ್ಲೋ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ತಲೆಗೆ ಏಟು ಬಿದ್ದಿದೆ ಅನ್ನೋದು ಮಾತ್ರ ಸ್ಪಷ್ಟವಾಗಿದೆ. ಇದೇ ಕಾರಣಕ್ಕಾಗಿ ಆಗ್ಲೇ ಡಾಕ್ಟರ್ ಹೇಳಿದ್ರು ಅವರ ತಲೆಯ ಭಾಗವನ್ನ ನಾರ್ಮಲ್ ಕೋರ್ಸ್ ಪ್ರಕಾರ ನಾವು ತಲೆಯ ಭಾಗದ ಒಂದು ಸ್ಕ್ಯಾನಿಂಗ್ ಮಾಡ್ತೀವಿ ಅಂತ ತಿಳ್ಕೊಂಡು ಸುಮ್ಮನೆ ತಲೆಗೆ ಪೆಟ್ಟು ಬೀಳದೆ ಇದ್ರೆ ಯಾರು ಕೂಡ ತಲೆಯ ಸ್ಕ್ಯಾನಿಂಗ್ ಅನ್ನ CT ಸ್ಕ್ಯಾನ್ ಮಾಡೋದಿಲ್ಲ. ಯಾರಿಗೊಬ್ಬನಿಗೆ ಕೈಗೆ ಗಾಯ ಆಗಿದೆ ಅಂತ ಹೇಳಿದ ತಕ್ಷಣ ಆತನ ತಲೆಯ ಸ್ಕ್ಯಾನಿಂಗ್ ಮಾಡುವಂತದನ್ನ ಮಾಡೋದಿಲ್ಲ. ಬಹುಶಃ ಅವರು ಕೂಡ ಒಂದಷ್ಟು ಒತ್ತಡಗಳಿರ್ತವೆ. ಅದ ಕಾರಣಕ್ಕಾಗಿ ಅವರು ಈ ವಿಚಾರಗಳನ್ನ ನಮ್ಮ ಮುಂದೆ ಹೇಳೋದಿಕ್ಕೆ ಅವ್ರಿಗೆ ಸಾಧ್ಯ ಆಗದೆ ಇರೋ ಕಾರಣಕ್ಕಾಗಿ ಹಂಗೆ ಹೇಳಿರ್ಬೋದು. ಆದ್ರೆ ಇಲ್ಲಿ ತಲೆಯ ಭಾಗಕ್ಕೂ ಕೂಡ ಏಟು ಬಿದ್ದಿರೋ ಕಾರಣ ಸ್ಪಷ್ಟ. ಯಾಕಂದ್ರೆ ಕಣ್ಣಿನ ಭಾಗಕ್ಕೆ ಏಟು ಬಿದ್ದಿರೋಂಥದನ್ನ ವೈದ್ಯರು ಕೂಡ ದೃಢಪಡಿಸಿದರೆ ಕಣ್ಣಿನ ಭಾಗಕ್ಕೆ ಏಟು ಬಿದ್ದಿರೋ ಕಾರಣಕ್ಕಾಗಿಯೂ ಕೂಡ ತಲೆ ಭಾಗದ ಒಂದು ಸ್ಕ್ಯಾನಿಂಗ್ ಅನ್ನು ಕೂಡ ಮಾಡಿ ವೈದ್ಯರು ಪರಿಶೀಲನೆಯನ್ನು ನಡೆಸಿರುವಂತ ಅಂದ್ರೆ ಅವರ ಒಟ್ಟು ಏನು ಅವ್ರಿಗೆ ಏನಾದ್ರು ತೊಂದರೆ ಆಗಿದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಪತ್ತೆ ಹಚ್ಚುವಂತಹ ಕೆಲಸವನ್ನು ಮಾಡಿದ್ದಾರೆ. ಹೀಗೆ ಆನಂದ್ ಸಿಂಗ್ ಅವರ ದೇಹದಲ್ಲಿ ಕಣ್ಣಿನ ಭಾಗಕ್ಕೆ ಏಟು ಬಿದ್ದಿದೆ, ಬಲ ಭುಜಕ್ಕೂ ಕೂಡ ಅವರಿಗೆ ಏಟಾಗಿದೆ ಅನ್ನುವಂಥದ್ದು ನಮಗಿರುವಂತಹ ಇನ್ಫಾರ್ಮೇಶನ್ ಮತ್ತು ಅವರ ಆಪ್ತರು ಹೇಳ್ತಕ್ಕಂತಹ ಇನ್ಫಾರ್ಮೇಶನ್ ಮತ್ತು ಅವರ ಕಿಬ್ಬೊಟ್ಟೆಯ ಭಾಗಕ್ಕೆ ಎಡಭಾಗದಲ್ಲಿ ಕಿಬ್ಬೊಟ್ಟೆಯ ಭಾಗಕ್ಕೂ ಕೂಡ ಅವರಿಗೆ ಏಟು ಬಿದ್ದಿದೆ ಅನ್ನುವಂಥದ್ದು. ಅಂದ್ರೆ ಅವರು ಬಿದ್ದಾಗ ಈ ಎಲ್ಲ ಏಟಾಗಿದೆಯಾ ಏನು ಎತ್ತ ಅನ್ನುವಂಥದ್ದು ಗೊತ್ತಿಲ್ಲ. ಮತ್ತು ಇನ್ನೊಂದು ಅಂಶದ ಬಗ್ಗೆಯೂ ಕೂಡ ನಮಗೆ ಗೊತ್ತಾಗಬೇಕಾಗಿರುವಂತ ಏನಂದ್ರೆ ಈ ರೆಸಾರ್ಟ್ ನಲ್ಲಿ ಎಲ್ಲ ಕಡೆಯಲ್ಲಿ CCTV ಇರುತ್ತಲ್ಲ, ಇದು ಎಲ್ಲಿ ನಡೆದಿದೆ ಅಲ್ಲಿಯ CCTV ಫುಟೇಜ್ ಏನಾದ್ರೂ ಇದೆಯಾ ಇಲ್ವಾ ಇದರ ಬಗ್ಗೆಯೂ ಕೂಡ ತನಿಖೆ ಆಗ್ಬೇಕನ್ನುವಂಥ. ಮತ್ತೆ ಇನ್ನು ಬಾಟ್ಲಿ ಹೊಡೆದಿದ್ದಾರೆ ಅನ್ನುವಂಥದ್ದು ಇದೆ. ಆ ಬಾಟ್ಲಿ ಏನು ಹೊಡೆದಿದೆ ಅಲ್ಲ, ಆ ಬಾಟ್ಲಿ ಅಂದ್ರೆ ಕ್ರೈಮ್ ಸೀನ್ಗೆ ಸಂಬಂಧಪಟ್ಟಂತ ಇರತಕ್ಕಂಥದನ್ನು ಎಷ್ಟು ಮಟ್ಟಿಗೆ ಮಹಜರ್ ಮಾಡುವಂತ ಕೆಲಸವನ್ನು ಏನಾದ್ರು ಮಾಡಿದಾರಾ, ಎಷ್ಟು ಮಟ್ಟಿಗೆ ಈ ಸೀರಿಯಸ್ ಆಗಿ ಪ್ರಕರಣವನ್ನು ತೆಗೆದುಕೊಂಡಿದ್ದಾರೆ, ಈ ಎಲ್ಲ ಬಗ್ಗೆಯೂ ಕೂಡ ಒಂದಷ್ಟು ಡೌಟ್ಸ್ಗಳು ಕೂಡ ಇದ್ದಾವೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಮೋದ್ ನೀಡ್ತಾರೆ. ಪ್ರಮೋದ್, ಈಗಾಗಲೇ ಸ್ಕ್ಯಾನಿಂಗ್ ನಡೆಸಲಾಗಿದೆ ಅನ್ನುವಂಥದ್ದು ಮತ್ತು ಯಾವ ರೀತಿಯಾಗಿ ಈಗ ಕಂಡೀಷನ್ ನ ಬಗ್ಗೆ ಮತ್ತು ತನಿಖೆಯ ಆಂಗಲ್ ಇಂದ ನೋಡಿದಾಗ ನಿಜಕ್ಕೂ ಕೂಡ ಇದನ್ನ ತನಿಖೆ ನಡೆಸೋದ್ರ ಬಗ್ಗೆ ಯಾವ್ದಾದ್ರು ಉತ್ಸಾಹ ಕಂಡು ಬರ್ತಾ ಇದೆ ಇವ್ರಿಗೆ? ಹರಿಪ್ರಸಾದ್, ಇದು ಕಂಪ್ಲೀಟ್ ಪೊಲಿಟಿಕಲ್ ಗೇಮ್. ಈಗ ಏನಾಗ್ತಾ ಇದೆ, ಯಾವ್ಯಾವ ಥರ ಪ್ರಕರಣಗಳ ತಿರುವನ್ನು ಪಡೆದುಕೊಳ್ತಾ ಇದೆ, ಜೊತೆಗೆ ಆಪರೇಷನ್ ಕಮಲ ಅದರಲ್ಲೂ ಮೇಲ್ಗಡೆ ಯಾವ್ಯಾವ ಹೆಸರುಗಳು ಅಥವಾ ಯಾರ್ಯಾರು ಆಪರೇಟ್ ಮಾಡ್ತಿದ್ದಾರೆ ಅಂತ ವಿಚಾರಗಳು ಅಥವಾ ಅವರ ಹೆಸರುಗಳು ಕಂಡು ಬರ್ತಾ ಇದ್ರು ಕೂಡ ಹಿಂಭಾಗದಲ್ಲಿ ಸಾಕಷ್ಟು ಬೇರೆದೇ ನಾಯಕರು, ಬೇರೆ ಕಾಣದಂಥ ಕೈಗಳು ಕೂಡ ಆಪರೇಟ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅನೇಕರು ಆಪರೇಷನ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಎಲ್ರಿಗೂ ಗೊತ್ತಾಗ್ತಾ ಇರುವಂಥ ವಿಚಾರ. ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷ ಈಗ ಅನುಮಾನ ಪಡ್ತಾ ಇರುವಂಥದ್ದು ಗಣಿಧಣಿ ಜನಾರ್ದನ್ ರೆಡ್ಡಿ ಅವರ ಮೇಲೆ. ಜನಾರ್ದನ್ ರೆಡ್ಡಿ ಬಳ್ಳಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲಿ
ಗಣೇಶ್ ಇರ್ಬೋದು, ಭೀಮಾ ನಾಯಕ್, ಆನಂದ್ ಸಿಂಗ್ ಇವರೆಲ್ಲರೂ ಕೂಡ ಮೊದಲಿಂದಲೂ ಕೂಡ ಜನಾರ್ದನ್ ರೆಡ್ಡಿಗೆ ಆಪ್ತರಾಗಿದ್ದಂಥವ್ರು. ಜೊತೆಗೆ ಅವ್ರ ಜೊತೆ ವ್ಯಾವಹಾರಿಕವಾಗಿ ಕೂಡ ಬಿಸ್ನೆಸ್ ಅಲ್ಲಿ ಕೂಡ ಇದುವರೆಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಂತ ಲಿಂಕ್ಸ್ಗಳನ್ನ ಇಟ್ಕೊಂಡಂಥವ್ರು. ಹೀಗಾಗಿ ಇದೆಲ್ಲವೂ ಕೂಡ ಅವರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಈ ಆಪರೇಷನ್ಸ್ ಅಲ್ಲಿ ಜನಾರ್ದನ್ ರೆಡ್ಡಿ ಅವರ ಪಾತ್ರ ಕೂಡ ಇದೆ ಅನ್ನುವಂಥದ್ದು ಕಾಂಗ್ರೆಸ್ನ ನಾಯಕರ ಜೊತೆಗೆ ಕಾಂಗ್ರೆಸ್ನ ಹಿರಿಯ ನಾಯಕರ ಬಲವಾದಂಥ ನಂಬಿಕೆ. ಹೀಗಾಗಿ ಅದನ್ನು ಯಾವ ರೀತಿ ಕೌಂಟರ್ ಮಾಡಬಹುದು? ಈ ತತ್ಕ್ಷಣಕ್ಕೆ ಒಂದು ಕೌಂಟರ್ ಆಗಿದೆ, ಬೀಸೋದೊಣ್ಣೆಯಿಂದ ಕಾಂಗ್ರೆಸ್ ಪಕ್ಷ ತಪ್ಪಿಸ್ಕೊಂಡಿದೆ. ಆದರೆ ಮುಂದಿನ ದಿನಗಳಲ್ಲೂ ಕೂಡ ಪರಿಸ್ಥಿತಿ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಈ ಆಪರೇಷನ್ ಕಮಲ ಅನ್ನುವಂಥದ್ದು ಎಷ್ಟು ದಿನ ಆಗತ್ತೆ, ಯಾವ ಥರ ಆಪರೇಟ್ ಆಗುತ್ತೆ, ಸದ್ಯಕ್ಕೆ ನಿಲ್ಲಿಸಿದಾರ, ಇದೆಲ್ಲವೂ ಕೂಡ ಸದ್ಯಕ್ಕೆ ಮೇಲ್ನೋಟಕ್ಕೆ ಕಾಣ್ತಾ ಇದ್ರು ಕೂಡ ಮುಂದಿನ ದಿನಗಳಿಂದ ಘಟನೆಗಳು ಪುನರಾವರ್ತನೆ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗೆ ಶಾಸಕರನ್ನು ಕೂಡ ಹೆಚ್ಚು ದಿನ ಇಲ್ಲೇ ಕೂಡಿಟ್ಕೊಳ್ಳೋದಕ್ಕೂ ಸಾಧ್ಯ ಆಗಲ್ಲ. ಹೀಗಾಗಿ ಅದಕ್ಕೆ ಕೌಂಟರ್ ಪ್ಲಾನ್ ಆಗಿ ಏನೇನು ಮಾಡಬೇಕಾಗತ್ತೆ, ಯಾವ ರೀತಿ ಕಾಂಗ್ರೆಸ್ ಪಾರ್ಟಿ ಬಿಜೆಪಿ ನಾಯಕರನ್ನು ಯಾವ ರೀತಿ ಕೌಂಟರ್ ಮಾಡಬೇಕಾಗತ್ತೆ, ಅದಕ್ಕೂ ಕೂಡ ತನ್ನದೇ ಆದಂಥ ತಂತ್ರಗಾರಿಕೆಯನ್ನು ರೆಡಿ ಮಾಡ್ಕೊಂಡಿದೆ. ಅದರಲ್ಲಿ ಪ್ರಮುಖವಾದಂಥ ವಿಚಾರ ಅಂದರೆ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಈಗಾಗಲೇ ಇರುವಂಥ ಆಂಪಿಡೆಂಟ್ ಪ್ರಕರಣ ಇರ್ಬೋದು ಅಥವಾ ಇನ್ನಿತರ ಪ್ರಕರಣಗಳೇನಿರುತ್ತೆ ಅದನ್ನು ಇನ್ನಷ್ಟು ಬಲವಾಗಿ ತನಿಖೆ ಮಾಡುವಂಥದ್ದು. ಜೊತೆಗೆ ಬೇರೆ ಬೇರೆ